ಸೊ ನೋಡ್ರಿ ಸದ್ಯಕ್ಕೆ ಮಟ್ಟಕ್ಕೆ ಡೆಕೋರೇಷನ್ ಸ್ಟಾರ್ಟ್ ಆಗೈತಿ. ಎಲ್ರಿಗೂ ನಮಸ್ಕಾರ, ನಾನು ದೀಪಕ್ CS. ವೆಲ್ಕಮ್ ಟು ದ ಅನದರ್ ವ್ಲಾಗ್. ಆ್ಯಕ್ಚುಲಿ ಮತ್ತೇನು ಸ್ಪೆಷಲ್ ಅಂದ್ರೆ ಒಂದು ಒಳ್ಳೆ ಕಂಟೆಂಟ್ ಸಿಕ್ಕೈತಿ ನನಗೆ ವ್ಲಾಗ್ ವಿಡಿಯೋ ಮಾಡೋಕ್ಕೆ. ಸೊ ಏನಂದ್ರೆ ಇದೇ ನವೆಂಬರ್ 30ಕ್ಕೆ ನಮ್ಮ ಬ್ರದರ್ದು ಮದುವೆ ಐತಿ. ಸೊ ಬ್ರದರ್ ಇನ್ ಲೋ ಅದ. ಸೊ ಆ್ಯಸ್ ಇಟ್ ಈಸ್ ನಂದು ಒಂದು ಸೇಮ್ ಏಜ್ ಆದ್ರೆ ಅವ್ನು ಈಗ ಸದ್ಯಕ್ಕೆ ಮದುವೆ ಐತಿ. ಸೊ ಸದ್ಯಕ್ಕೆ ಅಂದ್ರೆ ಏನು, ನಾಳೆನೇ ಮದುವೆ. ಸೊ ನವೆಂಬರ್ 30ಕ್ಕೆ. ಸೊ ಇವತ್ತು ಬಂದ ಡೇಟ್ 29. ಸೊ ನಾಳೆ 30, ಹಾಗಾಗಿ ನಾಳೆನೇ ಐತಿ ಮದುವೆ. ಸೊ ನಾನು ಒಂದು ಒಳ್ಳೆ ಕಂಟೆಂಟ್ ಸಿಗ್ಬೋದು ಅಂತ ಹೇಳಿ ನಾನು ಈ ವ್ಲಾಗ್ ವಿಡಿಯೋ ಮಾಡತ್ತೀನಿ. ಸೊ ಓಕೆ, ನಾನು ವ್ಲಾಗ್ ವಿಡಿಯೋ ನೋಡತ್ತೀರಿ, ಪ್ಲೀಸ್ ಡೂ ಲೈಕ್ ಆ್ಯಂಡ್ ಶೇರ್. ಎಲ್ಲರಿಗಿಂತ ಹೆಚ್ಚಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರು. ಓಕೆ, ಈ ವ್ಲಾಗ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ನೀವು ನೋಡ್ರಿ. A few moments later. ಈ ಹೆಣ್ಣು ಬಂದು ಬಾಗಲಕೋಟದವ್ರು. ಸೊ ಹಾಗಾಗಿ ಅವರು ನಮ್ಮ ರಿಲೇಷನ್. ಸಾಯಂಕಾಲ ಮಠ ಬರ್ಬೋದು. ಸೊ ಅವರೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಒಂದು ಸಾಯಂಕಾಲ ಮಠ ಬರ್ಬೋದು. ಸಾಯಂಕಾಲ ಬಂದರೆ ಏನೈತಿ ಅರಿಶಿನ ಕಾರ್ಯಕ್ರಮ ಮಾಡ್ತಾರೆ. ಸೊ ಹಂಗಾಗಿ ಅದ್ರದ್ದು ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಮತ್ತೇನಿದಂದ್ರೆ ಇನ್ನು ಮದುವೆ ಬಂದ ಶ್ರೀ ಸಿದ್ಧಾರೂಢ ಮಠದ ಹಿಂದೆ ಹಾಲ್ ಐತಲ್ಲ, ಸೊ ಮದುವೆ ಅಲ್ಲೇ ಐತಿ. ಹಾಗಾಗಿ ಹಾಲ್ ಸಿಕ್ಕೈತಿ. ಚಲೋ ಓಕೆ, ಈ ವ್ಲಾಗ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ನೀವು ನೋಡಿರಿ. ಇನ್ನೊಂದೇನಂದ್ರೆ ಥಂಡಿ ಎಷ್ಟೇ ಇರ್ತಂದ್ರೆ ಇಲ್ಲಿ ಹುಬ್ಳಿದಾಗ. ಸೊ ಈಗ ಟೈಮ್ ನೋಡ್ರಿ, ಆಲ್ಮೋಸ್ಟ್ ಏನಿಲ್ಲ ಅಂದರು ಈಗ ಜಸ್ಟ್ 9 ಆಗೈತಿ. ಸೊ 9 ಅಂದರೂ ಕಾಕ ಲಕ 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 ಬೆಳೆತಾನ. ಸೊ ಹಾಗಾಗಿ ಥಂಡು ಅಷ್ಟೈತಿ. ಥಂಡಿ ಎಷ್ಟೈತೆ ಅಂದ್ರೆ ನಮ್ಮ ಚರ್ಮ ಎಲ್ಲ ಬುರ್ಸ್ ಆದಂಗೆ ಆಗ್ಬಿಟ್ಟೈತಿ. ಸೊ ಈ ಲೆವೆಲಿಗೆ ಥಂಡಿ ಐತಿ. ಈ ಕಡೆ ಸೂರಜ್ ಕಾಕನು ಬಂದಾನು, ಬಿಸಿಲು ಐತಿ. ಸೊ ಏನು ಮಾಡ್ಬೇಕಂತ ಹೇಳಿ ಗೊತ್ತಾಗತ್ತಿಲ್ಲ. ಸೊ ಓಕೆ, ಯಾರೆಲ್ಲ ವ್ಲಾಗ್ ವಿಡಿಯೋ ನೋಡಿದ್ರೆ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಶೇರ್. ಎಲ್ಲರಿಗಿಂತ ಹೆಚ್ಚಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರಿ. ಓಕೆ, A few moments later. ಆ್ಯಕ್ಚುಲಿ ಇದು ರೇಷನ್ ಏನೈತಿ. ಸೊ ಈ ರೇಷನ್ ಬಂದ ಮದುವೆದ ಊಟದ ಸಲುವಾಗಿ. ಸೊ ಇಲ್ಲೆಲ್ಲ ಇಳಿಸ್ಬೇಕು. ಹಾಲ್ ಇದು ನೋಡ್ರಿ, ಮದುವೆ ಹಾಲ್. ಸೊ ಮಠದ ಹಿಂದೆ ಐತೆ. ಸೊ ಇಲ್ಲೇ ಮದುವೆ ಐತಿ. ಸೊ ಹಂಗಾಗಿ ಈ ರೇಷನ್ದು ಏನೈತಿ, ಸೊ ಅಲ್ಲೆಲ್ಲ ಒಳಗಿಟ್ಟು ಇಂದ ಅಡುಗೆ ಸ್ಟಾರ್ಟ್ ಇವತ್ತು ನಾಳೆ. ಸೊ ಹಾಗಾಗಿ ಇಲ್ಲಿ ಹೆಣ್ಣಿನ ಕಡೆಯವ್ರಿಗೆ ಇಲ್ಲೇ ಇರ್ಸಕ್ಕೆ ಜಾಗ. ಸೊ ರೂಮ್ ಅದ ಒಳಗೆ. ಸೊ ಓಕೆ, ನೋಡೋಣಂತೆ ಈ ರೇಷನ್ ಎಲ್ಲ ಒಳಗೆ ಇಟ್ಬಿಡೋದು, ಆಮೇಲೆ ಹೋಗೋದು. ಇವರ ನೋಡ್ರಿ ಅಡಿಗೆ ಭಟ್ಟ ಇವರ ಭಾಳ ಅಂದ್ರೆ ಭಾಳ ಚಲೋ ಮಾಡ್ತಾರೆ ಇವರು. ಇವರೇ ನೋಡಿ ನಮ್ಮ ಪಕಾತಿ. ಇವ್ರಲಿಂದ ನಮ್ಮ ಊಟದ ರುಚಿ ಬರುದು. ರೇಷನ್ ಎಲ್ಲ ಐತಿ. ಸೊ ಅಲ್ಲಿ ಒಳಗೆ ಇಟ್ಟಿವಿ. ಇದು ಬಂದು ಅಡುಗೆ ಬಂದು ಊಟನೂ ಇಲ್ಲೇ ಮಾಡ್ಬೋದು. ಸೊ ಇಲ್ಲಿಯೂ ಹೊರಗೆ ಮಾಡ್ಬೋದು. ಇಷ್ಟೆಲ್ಲ ಖಾಲಿ ಜಾಗ ಐತಿ. ಸೊ ಇಲ್ಲಿಯೂ ಮಾಡ್ಬೋದು. ಸೊ ಓಕೆ, ಇವತ್ತಿಂದ ಏನೈತಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನಾಳೆ ಮದುವೆ. ಸೊ ನಾಳೆನೂ ಅಡುಗೆ ಜಬರ್ದಸ್ತಾಗಿ ಮಾಡ್ತಾರೆ. ಸೊ ನೋಡೋಣ. ಈಗಂದ್ರೂ ಗಾಡಿ ಖಾಲಿ ಆಗೈತಿ, ಈಗ ಮನೆ ಕಡೆ ಹೋಗೋಣ. ಸೊ ನೋಡಿರಿ. ಓಕೆ, ಇದು ನೋಡ್ರಿಪ್ಪ ಹಾಲ್. ಆ್ಯಕ್ಚುಲಿ ಫ್ರೆಂಡ್ಸ್, ಈಗ ಸ್ವಲ್ಪ ಡೆಕೋರೇಷನ್ ಆಗೈತಿ, ಇನ್ನೂ ಡೆಕೋರೇಷನ್ ಮಾಡ್ಬೇಕು. ಸದ್ಯಕ್ಕೆ ಮಟ್ಟಕ್ಕೆ ಡೆಕೋರೇಷನ್ ಸ್ಟಾರ್ಟ್ ಆಗೈತಿ. ಸೊ ಈ ರೀತಿ ಐತಿ ನೋಡಿರಿ. ಅವು ಇನ್ನೂ ಚೇರ್ಗಳು ಇಲ್ಲಿ ಹಾಕ್ಬೇಕು. ಆಮೇಲೆ ಅಲ್ಲಿ ಬ್ಯಾಕ್ ಸೈಡ್ ಡಿಸೈನ್ ಡೆಕೋರೇಷನ್ ಮಾಡ್ಬೇಕು. ಇನ್ನೂ ಸ್ಟಾರ್ಟ್ ಮಾಡ್ಯಾರ ಅವರು. ಸೊ ಸಂಜೆಗೆ ಮಟ್ಟ ಆಗ್ಬೋದು. ಸಾಯಂಕಾಲ ಯಾವ ರೀತಿ ಆಕೈತೆ ಹೇಳಿ. ಸೊ ನೋಡಿರಿ, ಈ ರೀತಿ ಐತಿ. ಇನ್ನೊಂದು ಸಲ ನೋಡ್ಕೊರಿ. ಸೊ ನಾಳೆ ಮದುವೆ ಐತಲ್ಲ, ಸೊ ಹಾಗಾಗಿ ಇವತ್ತು ನೈಟ್ ಎಲ್ಲ ಫುಲ್ ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ನೋಡೋಣ ನಾಳೆ ಯಾವ ರೀತಿ ಆಗ್ತೈತೆ ಅಂಥೇಳಿ ಅದು ನಿಮ್ಗೆ ಸಿಗ್ತೀನಿ. ಸೊ ಯಾರೆಲ್ಲ ವ್ಲಾಗ್ ವಿಡಿಯೋ ನೋಡತ್ತೀರಿ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಡೂ ವಾಚ್. ಓಕೆ, ಈ ವ್ಲಾಗ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೀವು ನೋಡಿರಿ. A few moments later.
ಬಂದೆ ಬಂದೆ ಸ್ಮೈಲ್ ಸ್ಮೈಲ್ स्माइल स्माइल आणि इथून सोड बासिंग करा यार ಏನಾಗ ಸ್ವಲ್ಪ